ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2026ರಲ್ಲಿ ಕರ್ನಾಟಕ ಸರ್ಕಾರದ ವಿವಿಧ ಸ್ವಯಂ ಉದ್ಯೋಗದ ಒಂದು ಯೋಜನೆಗಳ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಸ್ವಾವಲಂಬಿ ಸಾರಥಿ ಯೋಜನೆ ಎನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲ DL ಹೊಂದಿದಂಥ ಒಂದು ಚಾಲಕರಿಗೆ 4 ಲಕ್ಷದವರೆಗೆ ಸಹಾಯದ ಒಂದು ಧನವನ್ನು ನೀಡಬೇಕು ಅಂತಂದೇಳ್ಬಿಟ್ಟು ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಒಂದು ಯೋಜನೆಯನ್ನು ಯಾರ್ಯಾರು ಹಾಕ್ಬೋದು ಮತ್ತು ಅದಕ್ಕೆ ಬೇಕಾದಂಥ ಒಂದು ದಾಖಲಾತಿಗಳು ಏನಂತಂದೇಳ್ಬಿಟ್ಟು ನೋಡ್ತಾ ಹೋಗೋಣ. ಈ ಒಂದು ಯೋಜನೆ ಮುಖ್ಯವಾದಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಸ್ವಯಂ ಉದ್ಯೋಗಕ್ಕೆ ಉತ್ತೇಜನವನ್ನು ಕಲ್ಪಿಸುವಂಥದ್ದು, ನಿರುದ್ಯೋಗದ ಸಮಸ್ಯೆಯನ್ನು ಕಡಿಮೆ ಮಾಡುವಂಥದ್ದು, ಜೊತೆಗೆ ವಾಹನ ಆಧಾರಿತ ಉದ್ಯಮವನ್ನು ಆರಂಭಿಸಲು ನೆರವು ನೀಡುವಂಥದ್ದು, ಇನ್ನು ಆದಾಯವನ್ನು ಹೆಚ್ಚಿಸುವಂಥ ಒಂದು ಅವಕಾಶವನ್ನು ಕಲ್ಪಿಸುವಂಥದ್ದು ಈ ಒಂದು ಯೋಜನೆ ಮುಖ್ಯವಾದಂಥ ಒಂದು ಉದ್ದೇಶಗಳಾಗಿವೆ. ನೆಕ್ಸ್ಟ್, ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೇಕಾದ್ರೆ ಏನು ಅರ್ಹತೆಗಳಿರಬೇಕಂದ್ರೆ ಅವರು ಕರ್ನಾಟಕದ ನಿವಾಸಿಯಾಗಿರಬೇಕು. ನೆಕ್ಸ್ಟ್, ಅವರ ಒಂದು ವಯಸ್ಸು 18ರಿಂದ 45 ವರ್ಷದ ಒಳಗಿರಬೇಕು. ನೆಕ್ಸ್ಟ್, ಮೇನ್ ಆಗಿ ಕಮರ್ಷಿಯಲ್ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಅವರಲ್ಲಿ DL ಇರಬೇಕು. DL ಇದ್ದರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅವರಿಗೆ ಅವಕಾಶ ಇರುತ್ತೆ. ನೆಕ್ಸ್ಟ್, ಕುಟುಂಬದ ಆದಾಯ ನಿಗದಿತ ಮಿತಿಯೊಳಗಿರಬೇಕು. ಸರ್ಕಾರದ ನೌಕರಿಕರಾಗಿರಬಾರ್ದು, ಅಂದರೆ ಯಾವುದೇ ರೀತಿಯ ಸರ್ಕಾರಿ ಜಾಬ್ಗಳಲ್ಲಿ ಇರಬಾರ್ದವರು. ಜೊತೆಗೆ ಇದೇ ರೀತಿಯ ಸಹಾಯಧನವನ್ನು ಸರ್ಕಾರದಿಂದ ಹಿಂದೆ ಯಾವಾಗಲೂ ಕೂಡ ಪಡೆದಿರಬಾರ್ದು. ಓಕೆನಾ, ಅಂಥವರು ಈ ಒಂದು ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡಬಹುದಾಗಿದೆ. ಈ ಒಂದು ಯೋಜನೆಯ ಲಾಭಗಳೇನಂತಂದಿದ್ರೆ ಆಟೋ ರಿಕ್ಷಾವನ್ನು ಖರೀದಿ ಮಾಡ್ಬೋದು, ಜೊತೆಗೆ ಸರಕು ಸಾಗಣೆ ವಾಹನವನ್ನು ಖರೀದಿ ಮಾಡಬಹುದು, ಟ್ಯಾಕ್ಸಿ ವಾಹನ ಖರೀದಿ ಮಾಡಬಹುದು, ಜೊತೆಗೆ SC/ST ಅಭ್ಯರ್ಥಿಗಳಿಗೆ ವಾಹನದ ಒಂದು ಮೌಲ್ಯ 75% ಅಥವಾ ಗರಿಷ್ಠ 4 ಲಕ್ಷದವರೆಗೆ ಸಹಾಯಧನವನ್ನು ಪಡೆಯಬಹುದು. ಜೊತೆಗೆ ಅದಕ್ಕೆ ಹೆಚ್ಚಿನ ಅಮೌಂಟ್ ಬೇಕಂತಂದಿದ್ರೆ ಬ್ಯಾಂಕ್ಗಳಲ್ಲಿ ನಾವು ತೆಗೆದುಕೊಳ್ಬೋದು, ಅದೇ ಬ್ಯಾಂಕಲ್ಲಿ. ಓಕೆ, ನೆಕ್ಸ್ಟ್, OBC ಮತ್ತು ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ವಾಹನದ ಮೌಲ್ಯ ಎಷ್ಟಾಗಿರುತ್ತೆ ಅಂದರೆ 50% ಅಥವಾ ಗರಿಷ್ಠ 3 ಲಕ್ಷದವರೆಗೆ ಅವರು ಸರ್ಕಾರದಿಂದ ಸಹಾಯಧನವನ್ನು ಪಡೆಯಬಹುದು. ಜೊತೆಗೆ ಆ ಒಂದು ಬ್ಯಾಂಕ್ಗಳಲ್ಲಿ ಕೂಡ ಸಾಲ ಸೌಲಭ್ಯವನ್ನು ಕಡಿಮೆ ಬಡ್ಡಿ ಸಬ್ಸಿಡಿಯಲ್ಲಿ ಪಡೆದುಕೊಳ್ಳಬಹುದಾಗಿದೆ. ನೆಕ್ಸ್ಟ್, ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನೇನು ದಾಖಲಾತಿಗಳು ಬೇಕಂತಂದಿದ್ರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕು. ಓಕೆನಾ. ನೆಕ್ಸ್ಟ್, ಆದಾಯ ಪ್ರಮಾಣ ಪತ್ರ ಅಂದರೆ ಅವರ ಇನ್ಕಮ್ ಕ್ಯಾಸ್ಟ್ ಅಗತ್ಯವಿದ್ದರೆ ಬೇಕಾಗುತ್ತೆ. ಇನ್ಕಮ್ ಮಾತ್ರ ಕಂಪಲ್ಸರಿಯಾಗಿ ಅವರು ಎಷ್ಟನ್ನು ನಿಗದಿಪಡಿಸಿರ್ತಾರೋ ಅಷ್ಟರಲ್ಲೇ ಆ ಒಂದು ಆದಾಯ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ನೆಕ್ಸ್ಟ್, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಡ್ರೈವಿಂಗ್ ಲೈಸೆನ್ಸ್, ಇದು ಮೇನು. ಓಕೆನಾ. ಕಮರ್ಷಿಯಲ್ ಡ್ರೈವಿಂಗ್ ಲೈಸೆನ್ಸ್ ಪ್ರತಿಯೊಬ್ಬ ವ್ಯಕ್ತಿ ಅಂದರೆ ಚಾಲಕರಲ್ಲಿ ಇದ್ದಾಗ ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಅವರು ಅರ್ಹರಾಗಿರ್ತಾರೆ. ನೆಕ್ಸ್ಟ್, ವಾಹನದ ಒಂದು ಕೊಟೇಶನ್ ಕೂಡ ಈ ಒಂದು ಅರ್ಜಿನ ಸಲ್ಲಿಸಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್, ಈ ಒಂದು ಅರ್ಜಿನ ಯಾವ ರೀತಿಯಾಗಿ ಸಲ್ಲಿಸಬೇಕಾಗುತ್ತೆ ಅಂದರೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಒಂದು ಸೇವಾ ಸಿಂಧು ಪೋರ್ಟಲ್ಗಳಿಗೆ ಅಥವಾ ಗ್ರಾಮವನ್ನು ಕರ್ನಾಟಕ ಒನ್ಗಳಲ್ಲಿ ಕೂಡ ಈ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೆಕ್ಸ್ಟ್, ಈ ಒಂದು ಅರ್ಜಿಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಅಲ್ಲಿ ಬ್ಯಾಂಕ್ಗಳ ಒಂದು ಸಾಲ ಅಥವಾ ಸಹಾಯಧನವನ್ನು ಕೂಡ ಮಂಜೂರು ಮಾಡಲಾಗುತ್ತೆ. ಓಕೆ, ನೆಕ್ಸ್ಟ್, ಈ ಒಂದು ಯೋಜನೆಯಿಂದ ಯಾವ ವಾಹನಗಳಿಗೆ ಸಹಾಯವಾಗುತ್ತೆ ಅಂದರೆ ಆಟೋ ರಿಕ್ಷಾಗಳಿಗೆ, ಟಾಟಾ ಏಸ್ ಮತ್ತು ಮಿನಿ ಗೂಡ್ಸ್ ವಾಹನಗಳಿಗೆ, ಇತರ ವಾಣಿಜ್ಯ ಸಾರಿಗೆಗಳು ಅಂದರೆ ಟ್ರ್ಯಾಕ್ಟರ್ಗಳಿಗಾಗಿರ್ಬೋದು, ಇಂಥವುಗಳಿಗೆ ಸಹಾಯಕವಾಗುತ್ತೆ. ನೆಕ್ಸ್ಟ್, ಈ ಒಂದು 4 ಲಕ್ಷ ರೂಪಾಯಿಗಳು ಕೂಡ ಸಂಪೂರ್ಣವಾಗಿ ಉಚಿತವೇ? ಇಲ್ಲ, ಅದರಲ್ಲಿ ಸರ್ಕಾರದಿಂದ ಸಿಗುವಂತಹ ಅಂದರೆ SC/STಗಳಿಗೆ 75% ಅಷ್ಟು ಅಂದರೆ 4 ಲಕ್ಷದವರೆಗೆ ಸಹಾಯಧನ ಸಿಗುತ್ತೆ. ಇನ್ನು OBC ಅಭ್ಯರ್ಥಿಗಳಿಗೆ 50% ಅಂದರೆ 3 ಲಕ್ಷದವರೆಗೆ ಗರಿಷ್ಠ ಸಹಾಯಧನವನ್ನು ಪಡೆದುಕೊಳ್ಳಬಹುದು. ಇದರ ಜೊತೆಗೆ ಬ್ಯಾಂಕ್ನ ಒಂದು ಸಾಲದ ಮಾದರಿಯಲ್ಲಿ ಕೂಡ ಹೆಚ್ಚಿನ ಒಂದು ಮೊತ್ತವನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಒಂದು ಯೋಜನೆ ಆ ಒಂದು ವರ್ಗಗಳ ಪ್ರಕಾರ ಸಹಾಯಧನದ ಒಂದು ಮೊತ್ತ ಬದಲಾಗುತ್ತಾ ಹೋಗುತ್ತದೆ. ಓಕೆನಾ. ಓಕೆ ಫ್ರೆಂಡ್ಸ್, ಈ ಒಂದು ಯೋಜನೆಯನ್ನು ಅಗತ್ಯವಿರುವ ಮತ್ತು ಅರ್ಹತೆ ಇರುವಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಇದೇ ರೀತಿಯಾಗಿ ಸರ್ಕಾರಿ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಮತ್ತು ಎಜುಕೇಷನ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.